ಹೇ ಬನ್ನಿ ಇವತ್ತೊಂದು ಹೊಸ ರೆಸಿಪಿ ಮಾಡೋಣ. ಅದೇ ಪಾಲಕ್ ದಾಲ್ ಫ್ರೈ ಮಾಡೋಣ ಬನ್ನಿ. ಆಹಾ ನೋಡಿ ಏನು ಚೆನ್ನಾಗಿ ಬಂದಿದೆ. ತಿಂತಾ ಇದ್ರೆ ಒನ್ ಮೋರ್ ಚಪಾತಿ ಅನ್ಬೇಕು, ಹಂಗೆ ಸೂಪರಾಗಿ ಬಂದಿದೆ. ಇದನ್ನು ನಿಮಗೆ ಶುಗರು ಮತ್ತು ಕೊಲೆಸ್ಟ್ರಾಲ್ ಇದೆಯಾ, ಈ ರೆಸಿಪಿ ಮಾಡ್ಕೊಂಡು ತಿನ್ನಿರಿ, ಪಕ್ಕಾ ಕಂಟ್ರೋಲಿಗೆ ಬರುತ್ತೆ, ನಂದು ಗ್ಯಾರಂಟಿ. ಫಸ್ಟ್ ನಾನು 2 ಟೀ ಗ್ಲಾಸ್ ತೊಗರಿ ಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಕುಕ್ಕರಲ್ಲಿ 2 ವಿಸಿಲ್ ತೆಗೆಸ್ಕೊಂಡಿದ್ದೀನಿ. ನೋಡಿ ಈಗ 2 ವಿಸಿಲ್ ಬಂದಿದೆ. ಇದಕ್ಕೆ ಬೇಕಾಗಿರೋ ಏನೇನು ತರಕಾರಿಗಳು ಬೇಕು ಅಂತಂದರೆ ಒಂದೆರಡು ಈರುಳ್ಳಿ, 2 ಟೊಮೊಟ, ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮತ್ತು ಪಾಲಕ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಬೇಳೆ 2 ವಿಸಿಲ್ ಬಂದಿದೆ, ಅದನ್ನು ತೆಗೆದುಬಿಟ್ಟು ಆರಿಸ್ಕೊಂಡ್ಬಿಟ್ಟು ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಆದಮೇಲೆ ಒಂದು ಪ್ಯಾನ್ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಅದು ಬಿಸಿ ಬಂದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಚಟಪಟ ಅನ್ಸ್ಕೊಳ್ಳಿ. ಆಮೇಲೆ ಹಚ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮತ್ತು ಪಾಲಕ್ನ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ಹಸಿ ವಾಸನೆ ಬಂದರೆ ಚೆನ್ನಾಗಿರಲ್ಲ. ಅದು ಎಣ್ಣೆಯಲ್ಲೇ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮಟೊ ಹಾಕ್ಕೊಳ್ಳಿ. ಟೊಮಟೊ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ನಾವು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಬೇಳೆನ, ಆ ಬೇಳೆನ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ಗೆ ಎಷ್ಟು ಹದ ಬೇಕೋ ಅಷ್ಟಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ನಾನೀಗ ಕುದಿಸ್ತಾ ಇದ್ದೀನಿ. ನೋಡಿ ಈಗ ಸೂಪರಾಗಿ ಬಂದಿದೆ. ಫೈನಲ್ ಟಚ್ ಆಗಿ ನಾವು ಹಚ್ಕೊಂಡಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ. ಆಹಾ ನೋಡ್ರಿ ಏನು ಸೂಪರಾಗಿ ಬಂದಿದೆಯೋ, ಘಮ 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 ಅಂತ ಇದೆ. ಫೈನಲ್ ಟಚ್ ಆಗಿ ಬೇಕಾಗಿದ್ದರೆ ಫಸ್ಟಲ್ಲೇ ಹಾಕ್ಕೋಬೋದು ತುಪ್ಪ, ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಚಪಾತಿ ಒನ್ ಮೋರ್ ಅಂತ ತಿನ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್.